ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಇನ್ನೂ ಏನಾದರೂ ಮಿಸ್ ಮಾಡ್ಕೊಂಡಿದ್ದೀರಾ? ಇಲ್ಲ ಇಷ್ಟೇ ಬಿಡಿ. ಆದರೆ ಸೂರ್ಯ ಅವರೇ, ಉಂಗ್ರ ನಿಮ್ಗೆ ಇಲ್ಲೇ ತೊಗೊಂಡಿದ್ದೀರಲ್ಲ, ಮನೇಲಿ ತೊಗೋಬೇಕು ಅಂತ ಮಾತಾಡ್ತಿದ್ರು ಅಮ್ಮ. ಬೇಡ ರೀ, ಅವರೊಂಥರ ತರೋದು ನಾವೊಂಥರ ತೆಗೆಯೋದು ಬೇಡ. ಸೊ ಕಪಲ್ಸ್ ರಿಂಗ್ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ರಿಂಗು? ತುಂಬ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ ಬೇರೆ. ಮತ್ತೆ ಇನ್ಯಾಕೆ ಡೌಟು? ಪರವಾಗಿಲ್ಲ, ಮನೇಲಿ ಹೇಳಿದ್ರಾಯ್ತು, ಬನ್ನಿ. ಸರಿ. ಮತ್ತೆ ಇನ್ನೇನು ಮಿಸ್ ಮಾಡ್ಕೊಂಡಿಲ್ಲ ತಾನೇ? ಹೊರಡೋಣ. ಹೋರಿ ಹೊರಡೋಣ. ಸರಿ ಬನ್ನಿ. ಅಯ್ಯೋ ದೇವ್ರೆ, ನನಗೆ ಬೇರೆ ಹೊಟ್ಟೆ ಹಸುವಾಗ್ತಾ ಇದೆ. ಹೇಗೆ ಕೇಳೋದು ಇವ್ರಿಗೆ? ಸೂರ್ಯ ಅವರೇ, ನಾನೇನು ಕೇಳಬೇಕು ನಿಮಗೆ? ಕೇಳ್ರಿ. ಏನಿಲ್ಲ ರೀ, ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಬೇಡ ರೀ, ಇವತ್ತು ಉಪವಾಸ ಇರಬೇಕು, ಗೊತ್ತಾ ನಿಮಗೆ? ಏನು ಉಪವಾಸನಾ? ಏಕೆ? ಯಾಕೆ ಅಂದರೆ ಫಸ್ಟ್ ಟೈಮ್ ನೀವು ಸಿಟಿಗೆ ಶಾಪಿಂಗಿಗೆ ಬಂದಿದ್ದೀರಾ, ಅಂದರೆ ಸ್ಪೆಷಲ್ ಅಲ್ವಾ ನಿಮಗೆ? ಅದ್ರಲ್ಲಿ ಏನ್ರಿ ಸ್ಪೆಷಲ್ ಇದೆ? ನೀವೇ ಅಲ್ವೇಂದ್ರೆ ಹೇಳಿದ್ದು. ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಹೇಳಿದ್ದೀನಿ, ಆದರೆ ಸ್ಪೆಷಲ್ ಅಂತ ಏನು ಹೇಳಿಲ್ಲ. ಓ, ಇನ್ನು ಮುಂದೆ ನಿಮ್ಗೆ ಅದು ಕಾಮನ್ ಅನ್ಸುತ್ತೆ ಅಲ್ವಾ? ಇರ್ಬೋದು, ಹೇಳೋಕ್ಕಾಗಲ್ಲ. ಸರಿ, ಟೈಮ್ ಆಗಿದೆ, ಹಾಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ ನಿಮ್ಮನ್ನ? ಬನ್ನಿ ಊಟಕ್ಕೆ ಹೋಗೋಣ. ನಾನು ಹೇಳೋಣ ಅಂತಾನೆ ಬಂದೆ. ನಿಮಗೆ ಊಟ ಬೇಕಾ ಸ್ನ್ಯಾಕ್ಸ್ ಬೇಕಾ? ನೀವೇನು ತಗೋತೀರಾ ಅದನ್ನೇ ತಗೊತೀನಿ. ಹಾಗಲ್ಲ ರೀ, ಸಂಜೆ ಟೈಮಲ್ಲಿ ನನಗೆ ಊಟ ತಿಂದ ಅಭ್ಯಾಸ ಇಲ್ಲ. ಸ್ನ್ಯಾಕ್ಸ್ ಏನಾದರೂ ತೊಗೊತೀನಿ, ನನಗೆ ಅದೇ ಅಭ್ಯಾಸ. ನಾನು ಅದನ್ನೇ ತಗೊತೀನಿ. ಹಾಗೆಲ್ಲ ಹೇಳ್ಬೇಡ್ರಿ, ಹೊಟ್ಟೆ ಎಷ್ಟಾದ್ರೆ ಊಟನೇ ಮಾಡಿ, ಪರವಾಗಿಲ್ಲ. ನಾನೇನು ತಿಂತೀನೋ ಅದನ್ನೇ ತಿನ್ನಬೇಕು ಅಂತ ರೂಲ್ಸ್ ಮಾಡ್ತಿಲ್ಲ ನಾನು. ಪರವಾಗಿಲ್ಲ ರೀ, ಊಟ ಯಾವಾಗಿದ್ರೂ ತಿಂತೀವಿ, ಸ್ನ್ಯಾಕ್ಸ್ ಏನಾದರೂ ಕೊಡಿಸಿ. ಸರಿ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಸ್ನ್ಯಾಕ್ಸ್ ಏನಿದೆ? ಇದೇ, ಕೂತ್ಕೊಳ್ಳಿ ಸರ್. ಕಲ್ಯಾಣಿ ಅವರೇ, ಕೂತ್ಕೊಳ್ಳಿ ನೀವು. ಬನ್ನಿ ಸರ್, ಕೂತ್ಕೊಳ್ಳಿ, ಒಂದು ನಿಮಿಷ ಬರ್ತೀನಿ. ವಾವ್, ಇಷ್ಟೊಂದೆಲ್ಲ ವೆರೈಟಿ ಇದೆ, ಏನು ತಗೊಳ್ಳೋದು? ಇದೇನಿದು, ಚಪಾತಿನ ಸುತ್ತ ಮಡಗಿರೋ ಆಗಿದೆಯಲ್ಲ, ಏನಿರ್ಬೋದು ಇದು? ನಾನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಫಸ್ಟು ಏನು ತಿನ್ನೋದು ಅಂತ ನೋಡೋಣ ಇರು. ರೀ, ಏನು ತೊಗೊತೀರಾ ನೀವು? ಪ್ಲೀಸ್ ರೀ, ನೀವೇನು ತಗೋತೀರಾ ಅದನ್ನೇ ತಗೊತೀನಿ. ಸರಿ ಬಿಡಿ. ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ರೀ, ಸುಮ್ಮನೆ ನೋಡ್ತಾ ಇದ್ದೆ. ಅದು ಸರಿ, ಏನು ಹೇಳಿ ಬಂದಿದ್ದೀರಾ? ಸಮೋಸ ತಿಂತಿರೋ ತಾನೇ? ಹಾಂ, ತಿಂತೀನಿ. 2 ಸಮೋಸ ಹೇಳಿದ್ದೀನಿ, 2 ವೆಜ್ ರೋಲ್ ಹೇಳಿದ್ದೀನಿ, ಹಾಗೆ ಒಂದು ಐಸ್ ಕ್ರೀಮು ಮತ್ತೆ 1 ಮೋಮೋಸ್. ಏನ್ರಿ ಅದು ಲಾಸ್ಟಲ್ಲಿ ಹೇಳಿದ್ದು? ತಿಂದಿಲ್ಲ ಅನ್ಸುತ್ತೆ, ತರ್ತಾರೆ ರೀ. ಸರಿ, ಅದ್ರ ಹೆಸ್ರೇನು ಹೇಳಿ. ಪದೇ ಪದೇ ಕೇಳ್ಬೇಡ್ರಿ, ನನಗೆ ಹೆಸರು ಮರ್ತೋಗ್ತಿದೆ. ಹೌದಾ? ನೀವು ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ಲ ನನಗೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಯಾವತ್ತು ಮೋಮೋಸ್ ತಿಂದಿಲ್ವೇನ್ರಿ? ಅಯ್ಯೋ ದೇವ್ರೆ, ಈ ಥರ ಎಲ್ಲ ಹೆಸರು ಇದೆಯಾ ತಿನ್ನೋದಕ್ಕೆ? ಹ್ಞೂ ರೀ. ನಿಜವಾಗ್ಲೂ ಇದೆ, ಫಸ್ಟ್ ಟೈಮ್ ಕೇಳ್ತಾ ಇರೋದು. ಸರಿ, ನೋಡೋಣ ರೀ. ನಾನು ಯಾವತ್ತೂ ತಿಂದಿಲ್ಲ ರೀ, ತಿಂದಿದ್ರೆ ನಾನು ಏನಕ್ಕೆ ಕೇಳ್ತಾ ಇದ್ದೆ? ನಾನು ನನಗೋಸ್ಕರ ತೊಗೊತಿಲ್ಲ ಅದನ್ನ, ನಿಮಗೋಸ್ಕರನೇ ತೊಗೊಂಡಿದ್ದು. ಯಪ್ಪ, ಇದು ಮೋಸ ರೀ. ನೀವೇನು ತಗೋತೀರಾ ಅದನ್ನೇ ತಗೊಳ್ಳಿ ಅಂತ ಹೇಳಿಲ್ವಾ ನಾನು? ನೋಡ್ರಿ, ಇದನ್ನೇ ಮೋಮೋಸ್ ಅನ್ನೋದು. ಇದೇನಾ ಮೋಮೋಸ್ ಅಂದರೆ? ಅಲ್ಲ, ಗಣೇಶ ಹಬ್ಬದಲ್ಲಿ ಮೋದಕ ಇದೇ ರೀತಿ ನಾವು ಮಾಡೋದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹ್ಞೂ ರೀ, ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಗೊಳ್ಳಿ, ತಿನ್ನಿ, ಟೇಸ್ಟ್ ಮಾಡಿ. ನೀವು ತಿನ್ನಿ. ಕಲ್ಯಾಣಿ ಅವರೇ, ಏನು ಸುಮ್ಮನೆ ತಿಂತಾ ಇದ್ದೀರಲ್ಲ, ಹೇಗಿದೆ? ತುಂಬ ಚೆನ್ನಾಗಿದೆ ಸೂರ್ಯ ಅವರೇ. ಸ್ವಲ್ಪ ಖಾರ ಇದೆ ಅನಿಸ್ತಾ ಇದೆ ನನಗೆ. ಸಂಜೆ ಟೈಮಲ್ಲಿ ತಿನ್ನೋ ಸ್ನ್ಯಾಕ್ಸ್ ಎಲ್ಲ ಖಾರನೇ ಇರಬೇಕು. ಯಾಕೆ? ಯಾಕೆ ಅಂದರೆ ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಖಾರ ಇದ್ರೇ ಒಂಥರ ಮಜಾ ಇರುತ್ತೆ ಕಣ್ರಿ ತಿನ್ನೋದಕ್ಕೆ, ಅದಕ್ಕೆ. ಯಾಕೆ ನಿಮಗೆ ಖಾರ ಇಷ್ಟ ಆಗಲ್ವಾ? ಹಾಗೇನಿಲ್ಲ, ತಿಂತೀನಿ. ಮತ್ತೆ ಇನ್ನೇನು? ಹೇಳಿ, ಕೇಳ್ತೀನಿ. ಏನಾಯ್ತು, ಒಂದೇ ಒಂದು ಸರಿ ಫೋನ್ ಮಾಡಿಬಿಟ್ಟು ಮತ್ತೆ ಕಾಲ್ ಮಾಡಲೇ ಇಲ್ಲ? ಹಾಗೇನಿಲ್ಲ ರೀ, ಮತ್ತೆ ನನಗೆ ಟೈಮ್ ಸಿಗಲಿಲ್ಲ ಅದಕ್ಕೆ. ಏಕೆ? ಅದು ಮನೇಲಿ ಅಮ್ಮ ಬೇರೆ ಇರ್ತಾರಲ್ವಾ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ಮಾಡಲಿಲ್ಲ ಅಷ್ಟೇ. ಯಾಕ್ರಿ, ನನ್ನ ಜೊತೆ ಮಾತಾಡಿದ್ರೆ ಬೈತಾರಾ? ಚೇಚೆ, ಆಗಿಲ್ಲ, ಏನಿಲ್ಲ. ಮತ್ತೆ? ಹಾಗೇನಿಲ್ಲ, ನಾನಾಗೆ ಫೋನ್ ಮಾಡೋದ್ರಿಂದ ಅವ್ರೇನಾದರೂ ತಪ್ಪು ತಿಳ್ಕೊತಾರೆ ಅಂತ ನಾನು ಮಾಡಲಿಲ್ಲ ಅಷ್ಟೇ. ಹಾಗೇನಿಲ್ಲ, ಇನ್ನೂ ಏನು ಮಾತುಕತೆ ಎಲ್ಲ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಮಾತಾಡಬೇಕು ಅಂತ. ಅದು ಅಲ್ಲದೆ ಹಳ್ಳಿ ಕಡೆ ಎಲ್ಲ ಹಿಂಗೆ ಅಲ್ವಾ, ಮದುವೆ ಮುಂಚೆ ಹುಡುಗ ಹುಡುಗಿ ಮಾತು ಆಡಂಗಿಲ್ಲ. ಹೌದು. ಅಂಥದ್ರಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದ್ದೀರ ಅಂದರೆ ಗ್ರೇಟ್ ಬಿಡಿ ನೀವು. ನನಗಂತೂ ಅವತ್ತು ನಂಬೋಕೆ ಆಗಲಿಲ್ಲ, ಖುಷಿ ಆಯಿತು. ಥ್ಯಾಂಕ್ಸ್. ಆಮೇಲೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಮಾತಾಡಬೇಕಾಗಿತ್ತು. ಏನು ಹೇಳಿ? ಏನೂ ಇಲ್ಲ, ನಾನು ನಿಮ್ಮ ಹತ್ರ ಹೀಗೆಲ್ಲ ಮಾತಾಡಬಾರ್ದು. ಬಟ್ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಕೇಳಲಾ? ಯಾಕ್ರಿ, ನನ್ನ ಹತ್ರನೇ ನಿಮ್ಗೆ ಇಷ್ಟೊಂದು ಸಂಕೋಚನ? ಏನಿಲ್ಲ ಕಲ್ಯಾಣಿ ಅವರೇ, ಸಮಯ ಬಂದಾಗ ಕೇಳ್ತೀನಿ. ಪರವಾಗಿಲ್ಲ, ಕೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಪರವಾಗಿಲ್ಲ ಬಿಡಿ, ಏನಂತ ಸೀರಿಯಸ್ ಮ್ಯಾಟ್ರ್ ಏನಲ್ಲ. ಸ್ವಲ್ಪ ಯಾಕೋ ಕೇಳಬೇಕಂತ ಮನಸ್ಸಿಗೆ ಬಂತು. ಸೊ ಬೇಡ, ಸಮಯ ಬಂದಾಗ ನಾನೇ ಕೇಳ್ತೀನಿ, ಸರಿನಾ? ಸರಿ ರೀ. ಆದರೆ ಒಂದು ವಿಚಾರ ಅಂತೂ ಕ್ಲಿಯರಾಗಿ ಹೇಳ್ತೀನಿ ನಾನು ನಿಮಗೆ. ನೀವು ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನೀವಿನ್ನೇನು ಹೇಳಬೇಡಿ ಸೂರ್ಯ ಅವರೇ, ನನಗೆ ಗೊತ್ತು ನೀವೇನು ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ. ನಾನು ಇಷ್ಟಪಟ್ಟಾಗೆ ನೀವು ನನ್ನನ್ನು ಅಷ್ಟೇ ಇಷ್ಟಪಡಬೇಕಂತ ಏನಿಲ್ವಲ್ಲ.
ನೀವು ಅದನ್ನೇ ತಾನೇ ಹೇಳಕ್ಕೆ ಬರ್ತಾ ಇದ್ದೀರಾ? ಅದು ಗೊತ್ತು ಬಿಡಿ, ನೀವೇನು ಹೇಳಬೇಡಿ ನನಗೆ. ನಾನು ಮೊದಲನೇ ದಿವಸನೇ ನಿಮಗೆಲ್ಲ ಹೇಳಿದ್ದೀನಲ್ವಾ? ಮತ್ತೆ ಯಾಕೆ ಆ ಡೌಟ್ ನಿಮಗೆ? ಅಂದರೆ ನಾನು ನಿಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೂ ನೀವು ನನ್ನನ್ನು ಇಷ್ಟಪಡ್ತೀರೇನ್ರಿ? ನೀವು ಮತ್ತೆ ನನ್ನನ್ನು ಅದನ್ನೇ ಕೇಳಿದ್ರೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ದೀನಲ್ವಾ, ಮದುವೆ ಅಂತ ಆದರೆ ಅದು ನಿಮ್ಮನ್ನೇ ಅಂತ. ನನ್ನಷ್ಟೇ ನಿಮ್ಮ ಕಡೆಯಿಂದನೂ ಪ್ರೀತಿ ಸಿಗಬೇಕು ಅಂತ ಬಯಸೋದು ತಪ್ಪಲ್ಲ. ಬಲವಂತದ ಪ್ರೀತಿ ಯಾವ ಸಂತೋಷನೂ ಕೊಡಲ್ಲ ಅಲ್ವಾ? ಈಗ ನೋಡಿ ಕರೆಕ್ಟ್ ರೂಟಿಗೆ ಬಂದ್ರಿ. ನನಗಿಷ್ಟ ಇಲ್ಲ ಅಂದರೂ ಯಾಕೆ ಒಪ್ಕೊಂಡ್ರಿ ನೀವು? ಹೇಳಿದ್ದೀನಲ್ವಾ ಸೂರ್ಯ ಅವರೇ, ನನಗೆ ಬುದ್ಧಿ ಬಂದಾಗಿಂದ ನಿಮ್ಮ ಬಗ್ಗೆ ಗೊತ್ತು. ಆದರೆ ನಿಮ್ಮನ್ನು ನೋಡಿರಲಿಲ್ಲ ಅಷ್ಟೇ. ನಿಮ್ಮನ್ನು ನಾನು ತುಂಬ ಇಷ್ಟಪಟ್ಟಿದ್ದೆ. ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಾ ಇದೆ. ನಾನು ಯಾಕೆ ದುಃಖ ಪಡಬೇಕು? ಸದ್ಯ ನೀವು ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದೀರಲ್ವಾ, ಇದಕ್ಕಿಂತ ಖುಷಿ ಇನ್ನೇನು ಬೇಕು? ಪ್ರೀತಿ ಸಿಗಬೇಕು ಅಂತ ನಾನು ಹಣೆ ಬರದಲ್ಲಿ ಬರೆದಿದ್ರೆ ಸಿಕ್ಕೇ ಸಿಗುತ್ತೆ ಅಲ್ವಾ? ನೀವು ನನ್ನ ಹತ್ರ ಏನು ಹೇಳ್ಕೊಳ್ಳಿಲ್ಲ ಅಂದರೂ ನಿಮ್ಮ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ತೀನಿ. ಏನು ಅರ್ಥ ಮಾಡ್ಕೊಳ್ತೀರಾ? ಏನು ಗೊತ್ತು ನಿಮಗೆ? ಅಂದರೆ ಬೇರೆ ಅರ್ಥ ತಿಳ್ಕೊಬೇಡಿ. ಆದರೆ ನೀವು ನನ್ನನ್ನು ಅಷ್ಟೇ ಇಷ್ಟಪಡ್ತಾ ಇದ್ದೀರಾ ಅಂತ ನನ್ನ ಮನಸ್ಸು ಹೇಳ್ತಿಲ್ಲ. ಬಟ್ ಒಂದಲ್ಲ ಒಂದು ದಿವಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕ್ರಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ? ಹೌದು ಸೂರ್ಯ ಅವರೇ, ಮಾತಾಡಬೇಕು ಅಂತಲೇ ಮಾತಾಡ್ತಾ ಇದ್ದೀನಿ. ಯಾಕೆ ಆಯಿತು, ಸಡನ್ನಾಗಿ ನೋಡಿದ ತಕ್ಷಣ ಒಬ್ರಿಗೆ ಇಷ್ಟ ಆಗಬೇಕು. ಬಟ್ ನಾನು ನಿಮ್ಗೆ ಇಷ್ಟ ಆಗಿದ್ದೀನೋ ಇಲ್ವೋ ಗೊತ್ತಿಲ್ಲ. ಮದುವೆಗಂತೂ ಒಪ್ಕೊಂಡಿದ್ದೀರಾ. ಅತ್ತೆ ಮಗಳು ಅಂತ ಕಾರಣಕ್ಕೋ, ಅಥವಾ ನನ್ನ ತಾಯಿ ಇಲ್ಲ ತಬ್ಲಿ ಮಗಳು ಅಂತನಾ, ಅಥವಾ ನೀವು ಹೇಳ್ದಾಗೆ ಮನೇಲಿ ಒತ್ತಾಯಕ್ಕೋಸ್ಕರ ಮದುವೆ ಮಾಡ್ಕೋತಾ ಇದ್ದೀರೋ ಗೊತ್ತಿಲ್ಲ. ಆದರೆ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ. ಇವತ್ತಲ್ಲ ನಾಳೆ ನನ್ನ ಹಾಗೆ ನಿಮ್ಮ ಪ್ರೀತಿ ನನಗೆ ಸಿಗುತ್ತೆ ಅಂತ ನಂಬಿಕೆ ನನಗಿದೆ. ಸೊ ದಯವಿಟ್ಟು ಇದ್ರ ಮೇಲೆ ನೀವು ಇನ್ನೇನು ಕೇಳಬೇಡಿ ನನಗೆ. ಯಾಕ್ರಿ ಇಷ್ಟೊಂದೆಲ್ಲ ಫೀಲಿಂಗಲ್ಲಿ ಮಾತಾಡ್ತಾ ಇದ್ದೀರಾ? ಬೇಜಾರು ಮಾಡ್ಕೋಬೇಡ್ರಿ, ನಾನು ಚೆನ್ನಾಗಿ ನೋಡ್ಕೊತೀನಿ ನಿಮ್ಮನ್ನ. ನೀವು ಚೆನ್ನಾಗಿ ನೋಡ್ಕೊತೀರಂತ ನನಗೆ ಗೊತ್ತು ಸೂರ್ಯ ಅವರೇ. ಆದರೆ ನಿಮ್ಮ ಮನಸ್ಸಲ್ಲಿ ನಾನು ಇರಬೇಕು ಅಂತ ಬಯಸ್ತೀನಿ. ಆ ದಿನಕ್ಕೋಸ್ಕರ ನಿಜವಾಗ್ಲೂ ನಾನು ಕಾಯ್ತೀನಿ ರೀ. ಇಷ್ಟೊಂದೆಲ್ಲ ನನ್ನ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಯಾಕೆ ಇಟ್ಕೋಬಾರ್ದು? ಒಂದಲ್ಲ ಒಂದು ದಿವಸ ಈ ಕನಸುಗಳೆಲ್ಲ ನಿಜ ಹಾಗೆ ಆಗುತ್ತೆ. ಯಪ್ಪ ನಿಜವಾಗ್ಲೂ ಕಲ್ಯಾಣಿ ಅವರೇ, ನೀವು ಈ ಥರ ಎಲ್ಲ ಕನ್ಸ್ಕೊಂಡಿದ್ದೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆಲ್ಲನೂ ಅರ್ಥ ಆಗುತ್ತೆ ರೀ. ನಾನು ಹೊರಗಡೆ ಓಡಾಡದೇ ಇರ್ಬೋದು, ಆದರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡಿ ನಾನಲ್ಲ. ನನಗೆ ಗೊತ್ತು ಮನೆಯವ್ರ ಬಲವಂತಕ್ಕೋಸ್ಕರನೇ ನೀವು ಮದುವೆ ಮಾಡ್ಕೊತಾ ಇದ್ದೀರಾ ಅಂತ. ಆದರೆ ನಾನಂತೂ ಮನೆಯವ್ರ ಬಲವಂತಕ್ಕೋಸ್ಕರ ಮದುವೆ ಆಗ್ತೀರಾ. ನನ್ನ ಮನಸಾರೆ ಇಷ್ಟಪಟ್ಟು ಪ್ರೀತಿಸಿನೇ ನಿಮ್ಮನ್ನು ಮದುವೆ ಮಾಡ್ಕೊತಾ ಇದ್ದೀನಿ. ನೀವೇ ನನಗೆ ಸಿಕ್ಕಿದ್ದೀರಾ ಅಂದಮೇಲೆ ನಿಮ್ಮ ಪ್ರೀತಿ ಸಿಗಲ್ವಾ? ನಿಜವಾಗ್ಲೂ ನನಗೆ ನಂಬಿಕೆ ಇದೆ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಕಸ್ಮಾತ್ ನಾನು ಏನಾದರೂ ತಪ್ಪು ಮಾಡಿದ್ರೆ ಏನು ಮಾಡ್ತೀರಾ? ನೀವೇನು ಚಿಕ್ಕ ಮಗುನ ತಪ್ಪು ಮಾಡೋದಕ್ಕೆ? ಯಾಕ್ರಿ ಚಿಕ್ಕ ಮಕ್ಕಳೇ ತಪ್ಪು ಮಾಡ್ತಾರೆ, ಯಾಕೆ ದೊಡ್ಡವ್ರು ತಪ್ಪು ಮಾಡಲ್ವಾ? ಏನು ಮಾಡೋಕ್ಕಾಗುತ್ತೆ? ಚಿಕ್ಕ ಮಕ್ಕಳನ್ನ ಕ್ಷಮಿಸ್ತೀವಲ್ವಾ, ನಿಮ್ಮನ್ನು ಹಾಗೆ ಕ್ಷಮಿಸೋದು. ನಾವೇನಾದರೂ ತಪ್ಪು ಮಾಡಿದ್ರೆ? ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ತಪ್ಪು ಅನ್ನೋದು ಬರೀ ಗಂಡು ಮಕ್ಳಿಗೆ ಮಾತ್ರನೇ ಅಲ್ಲ ರೀ, ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ. ಇವಾಗ ಹೇಳಿ, ನಾನು ತಪ್ಪು ಮಾಡಿದ್ರೆ ಏನು ಮಾಡ್ತೀರಾ? ಮೊದಲು ನಾನು ತಾನೇ ಕೇಳಿದ್ದು, ಹೇಳಿ. ಹೇಳಿದ್ನಲ್ವಾ, ಏನು ಮಾಡೋಕ್ಕಾಗುತ್ತೆ? ಕ್ಷಮಿಸ್ತೀನಿ. ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪು ಮಾಡಿದ್ರೆ? ನೋಡಿ, ಈ ಪ್ರಪಂಚದಲ್ಲಿ ಪರಿಹಾರನೇ ಇಲ್ಲದೆ ಇರೋ ಸಮಸ್ಯೆಗಳೇ ಇಲ್ಲ, ಗೊತ್ತಾಯ್ತಾ? ಪ್ರತಿಯೊಂದು ತಪ್ಪಿಗೂ, ಪ್ರತಿಯೊಂದು ಸಮಸ್ಯೆಗೂ, ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಸಮಯ ಸಂದರ್ಭ ಬಂದಾಗ ತಾನಾಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು. ಅಲ್ಲಿವರೆಗೂ ನಾವು ತಪ್ಪಿತಸ್ಥರಾಗೇ ಇರಬೇಕಾ? ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಈಗ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದರೆ? ಯಾಕ್ರಿ ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಾ? ಏನು ತಪ್ಪು ಮಾಡಿದ್ದೀರಾ ನೀವು? ಆ ಥರ ಕೇಳ್ತಿಲ್ಲ ರೀ, ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಳ್ತಾ ಇದ್ದೀನಲ್ವಾ, ಒಂದು ವೇಳೆ ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪು ಮಾಡಿದ್ರು ಕೂಡ ನಾನು ಕ್ಷಮಿಸ್ತೀನಿ ರೀ. ಯಾಕಂದರೆ ನನಗೆ ನೀವು ಬೇಕು ಅಷ್ಟೇ. ಇಷ್ಟೊಂದು ಒಳ್ಳೆಯವ್ರು ಆಗಬೇಡ್ರಿ. ಇದರಲ್ಲಿ ಒಳ್ಳೆಯವ್ರಾಗೋದೇನು ಬಂತು ಸೂರ್ಯ ಅವರೇ? ನಮ್ಮವ್ರನ್ನ ನಾವು ಉಳಿಸ್ಕೊಳ್ಳೋದು ತಪ್ಪಾ? ಒಂದೊಂದು ಸರಿ ತುಂಬ ಇಂಟ್ರೆಸ್ಟಾಗಿ ಮಾತಾಡ್ತೀರಾ ರೀ. ಯಾರನ್ನಾದರೂ ತುಂಬ ಪ್ರೀತಿ ಮಾಡಿದ್ರೆ ಹಾಗೇನೆ. ಹೌದೇನ್ರಿ? ಅಷ್ಟೊಂದು ಇಷ್ಟಪಡ್ತೀರಾ ನೀವು ನನ್ನನ್ನು? ಯಾಕ್ರಿ ಅನುಮಾನನ? ಏನೋ ಅಪ್ಪ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ ಇವಾಗ ನನಗೆ. ಯಾಕೆ? ಏನೋ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ. ಹೌದಾ? ಹಾಗೆಲ್ಲ ಏನಿಲ್ಲ, ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೆ. ಅದು ಸರಿ, ಏನಕ್ಕೆ ನೀವು ಆ ಥರ ಕೇಳಿದ್ದು? ಬೇರೆ ಎಲ್ಲ ಮಾತಾಡ್ಬೋದಾಗಿತ್ತಲ್ವಾ? ಬಟ್ ಅದೇ ಕ್ವಶನ್ ಯಾಕೆ ಕೇಳಿದ್ರಿ? ಮುಂದೆ ಜೀವನದಲ್ಲಿ ಅದೇ ತಾನೇ ಇಂಪಾರ್ಟೆಂಟು. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ವಲ್ಲ ರೀ. ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಗಂಡ ಹೆಂಡತಿ ಅಂದಮೇಲೆ 1000 ಬರುತ್ತೆ 1000 ಹೋಗುತ್ತೆ. ಹಾಗಂತ ಅದನ್ನೇ ದ್ವೇಷ ಮಾಡ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ಹೇಳಿ? ಪ್ರೀತಿ ಅಂತ ಬಂದಾಗ ಕ್ಷಮೆನೂ ಇರಬೇಕಲ್ವಾ? ಯಾಕಂದರೆ ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ ಅಲ್ಲೇ ತಪ್ಪುಗಳು ನಡೆಯೋದು. ನನ್ನ ಅನಿಸಿಕೆ ಪ್ರಕಾರ ಪ್ರೀತಿ ಮಾಡಿದ್ರೆ ಸಾಲದು, ಅದನ್ನು ಉಳಿಸ್ಕೊಳ್ಳೋ ಅಂಥ ಕೆಪಾಸಿಟಿನೇ ಇರಬೇಕು. ವಾವ್, ಗ್ರೇಟ್ ರೀ ನೀವು. ಸೂರ್ಯ ಅವರೇ, ನಿಜವಾಗ್ಲೂ ಓಪನ್ ಆಗಿ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ, ಸರಿನಾ? ನಿಜವಾಗ್ಲೂ ಬೇಜಾರು ಮಾಡ್ಕೊಳ್ಳಲ್ಲ, ಕೇಳಿ. ಅದು ನಾನು ಅವತ್ತು ಕೇಳಿದ್ದೆ, ನಿಮಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ ನೀವು. ಇವತ್ತು ಕೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ, ಸರಿನಾ?
ಅದು ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರಾ ಅಂತ ಕೇಳಿದೆ ನಾನು. ಪ್ಲೀಸ್ ಕಲ್ಯಾಣಿ ಅವರೇ, ಈ ಥರ ಎಲ್ಲ ಕೇಳೋದು ತಪ್ಪಲ್ವಾ ನೀವು? ಪ್ಲೀಸ್ ಬೇಜಾರು ಮಾಡ್ಕೋಬೇಡ್ರಿ. ಯಾಕೋ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಹಾಗೆಲ್ಲ ಏನಿಲ್ಲ. ಹಬ್ಬ, ಸದ್ಯ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಏಕೆ? ಅದು ಫಸ್ಟ್ ಲವ್ ಅಂತ ಆದರೆ ಅದು ನನಗೆ ಸಿಗಬೇಕು ಅಂತ ಅಷ್ಟೇ. ನೋಡಿ, ದಯವಿಟ್ಟು ಈ ಥರ ಎಲ್ಲ ಯೋಚನೆ ಮಾಡಬೇಡಿ ನೀವು. ಯಾಕ್ರಿ ಸೂರ್ಯ ಅವರೇ, ನಾನು ಬಯಸಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ನೀವೇ ಹೇಳಿದ್ರಲ್ವಾ ತಾನಾಗೆ ಸಿಗಬೇಕು ಅದು ಅಂತ. ನಾನು ಅದನ್ನೇ ರೀ ಹೇಳ್ತಾ ಇರೋದು. ಯಾವತ್ತಿದ್ರೂ ಒಂದಿನ ಸಿಗುತ್ತೆ ಅಲ್ವಾ, ಅದು ಫಸ್ಟ್ ಲವ್ ನನಗೆ ಆಗಿರಬೇಕು ಅಂತ ಅಷ್ಟೇ. ಯಾಕ್ರಿ ಯಾವಾಗಲೂ ಫಸ್ಟ್ ಲವ್ ಅಂತ ಹೇಳ್ತೀರಾ? ನಿಜ ರೀ, ಅದು ಪ್ರೀತಿಸೋರಿಗೆ ಮಾತ್ರನೇ ಗೊತ್ತಾಗೋದು. ಏನು ಗೊತ್ತಾ, ನಿಮಗೆ ಸ್ವಲ್ಪ ಗಾಯ ಆದರೂ ನನ್ನ ಮನಸ್ಸಿಗೆ ಅಷ್ಟು ನೋವಾಗುತ್ತೆ, ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದನ್ನಲ್ವೇಂದ್ರೆ ನಿಜವಾಗ್ಲೂ ಪ್ರೀತಿ ಅಂತ ಹೇಳೋದು. ನಾನು ಅದನ್ನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ, ಅದರಲ್ಲೇನಿದೆ ತಪ್ಪು? ನಾನು ಇನ್ನೊಂದು ಮಾತಾಡಬೇಕಾಗಿತ್ತು ನಿಮಗೆ. ಏನು ಹೇಳಿ? ಏನಿಲ್ಲ ರೀ, ಈ ಶರ್ಟ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ಸ್ ರೀ. ಸೂರ್ಯ ಅವರೇ, ಊರಿಗೆ ಹೋದ್ಮೇಲೆ ಮತ್ತೆ ಬರ್ತೀರಲ್ವಾ? ಗೊತ್ತಿಲ್ಲ ರೀ, ನೋಡೋಣ. ಪ್ಲೀಸ್, ಏನಾದರೂ ಕೆಲಸ ಇದ್ರೇ ಬರಬೇಕು ಅಂತ ಏನಿಲ್ಲ, ಸೊ ಅವಾಗವಾಗ ಬರ್ತಾ ಇರಿ. ಸರಿ, ನೋಡೋಣ ಬಿಡಿ. ತುಂಬ ಥ್ಯಾಂಕ್ಸ್ ರೀ. ಇವತ್ತು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಏನಕ್ಕೆ? ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಲ್ವಾ, ಅದಕ್ಕೆ. ಸದ್ಯ ನೀವು ಯಾವಾಗಲೂ ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ನಿಜವಾಗ್ಲೂ? ತಪ್ಪು ತಿಳ್ಕೊಬೇಡ್ರಿ, ನೀವೇನಾದರೂ ಬೇಜಾರಲ್ಲಿದ್ದರೆ ನಮ್ಮಮ್ಮ ನನಗೆ ಬೈತಾರೆ, ಅದಕ್ಕೆ. ಯಾಕ್ರಿ? ನನಗೆ ಗೊತ್ತು ಅತ್ತೆಗೋಸ್ಕರನೇ ನೀವು ಮದುವೆ ಮಾಡ್ಕೊತಾ ಇದ್ದೀರಾ ಅಂತ. ಆದರೆ ನನ್ನ ಕಷ್ಟ ಸುಖಗಳನ್ನೆಲ್ಲ ಅವ್ರ ಬೆಲೆ ಯಾಕೆ ಡಿಪೆಂಡ್ ಮಾಡ್ತೀರಾ? ನಿಜ ಹೇಳ್ತಿದ್ದೀನಿ ಸೂರ್ಯ ಅವರೇ, ನಾನು ನಿಮ್ಮನ್ನ ನಂಬಿ ಬರ್ತಾ ಇದ್ದೀನಿ. ನನಗೆ ಅತ್ತೆ ಮಾವ ಎಲ್ಲರೂ ಎಷ್ಟು ಇಂಪಾರ್ಟೆಂಟೋ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನನಗಷ್ಟೇ ಇಂಪಾರ್ಟೆಂಟ್ ಅಲ್ವಾ? ನೀವು ನನ್ನ ಜೊತೆ ಖುಷಿಯಾಗಿದ್ದರೆ ಮಾತ್ರನೇ ಅಲ್ವಾ ನಾನು ಆ ಮನೇಲಿ ಖುಷಿಯಾಗಿರೋಕ್ಕಾಗೋದು. ದಯವಿಟ್ಟು ಮದುವೆ ಮಾಡ್ಕೊಳ್ತಿರೋದೇ ನಿಜ ಅಲ್ವಾ? ಇನ್ನೊಂದ್ಸರಿ ಆ ಥರ ಎಲ್ಲ ಹೇಳಬೇಡಿ ನನಗೆ. ಸರಿ ರೀ, ಮತ್ತೆ ಇನ್ನೇನಾದರೂ ತಗೋತೀರಾ? ಬೇಡ ರೀ, ಇಷ್ಟೇ ಸಾಕು. ಆದರೆ ನೀವೇನೋ ಹೇಳಬೇಕು ಅಂತ ಹೇಳಿದ್ರಲ್ವಾ, ಆದಷ್ಟು ಬೇಗ ಹೇಳಿ. ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೀನಲ್ವಾ, ಹೇಳ್ತೀನಿ. ಸರಿ, ನಡೀರಿ. ಕೊಡಮ್ಮ, ಆ ಹುಡುಗರು ಬರ್ತಾರೆ, ನಾ ಅಲ್ಲಿ ಇರ್ತಿದ್ದೀಗೇನಮ್ಮಯ್ಯ? ಹ್ಞೂ, ಒಂದ್ರವಷ್ಟು ಐತೆ ಕಣಮ್ಮ. ಒಂದ್ರವಷ್ಟು ಐತೆ ಅಂದರೆ ಹೆಂಗೆ ಮತ್ತಿಗೆ? ತಗೊಬರೋಗಿಲ್ಲ ಕ್ಯಾನ್ ಏನಂತ ತಗೋ ಹಾಕ್ಸ್ಕೊಬತ್ತೀನಿ ಡೈರೆಗೆ ಹೋಗಿ. ಅಯ್ಯ, ಇನ್ನು ಹುಡುಗ ಬಂದರೆ ಕುಡಿತಾನ, ಅದು ಆಗ್ತತೆ, ಇರು ನೋಡೋಣ, ಬರಲಿ. ಆತ್ ನೋಡಿ ಅಮ್ಮಯ್ಯ, ಒತ್ತು ಬಿದ್ದು ಆಯ್ತಾ ಹುಡುಗ್ರು ಇನ್ನೂ ಬರಲಿಲ್ವಲ್ಲೇ? ಇನ್ನು ಯೋಟತ್ತಾಗ್ತತೋ ಏನು ಕತೆನೋ? ಬರ್ತಾರೆ ಕುಡಿಯಮ್ಮ, ಆ ಹುಡುಗಿ ಹೇಳಾಗಿಲ್ವಿ ಸಾಯಂಕಾಲ ಬರೋದ್ರವಷ್ಟು ತಡವಾಗ್ತತೆ ಅಂತ ಹೇಳಾಗವ್ನಿ. ಅಯ್ಯೋ ಸುನಿ, ಅದು ಏನು ತಗೊಂತವ್ರು, ಏನು ಕತೆನೋ? ಈ ಪಟ್ಟಿ ಓದ್ತೇನೆ ಅಮ್ಮಯ್ಯ. ಬಂದ್ರೆ ಅಂದ್ರತ್ನಮ್ಮ. ಇಲ್ಲ ಕಣೆ ಸುಶೀಲಮ್ಮ, ಬಾರೆ ಕಾಪಿ ಕುಡಿವಂತೆ. ಬೇಡ ಕಣಮ್ಮ, ಇವಾಗ ಕಾಯಿಸ್ಕೊಂಡು ಕುಡ್ದು ಬಂದೆ. ಬಾ, ಒಂದೀಟ್ ಕುಡಿವಂತೆ ಐತೆ. ಬೇಡ ಬೇಡ, ಕುಡ್ದು ಬಂದಿದ್ದೀನಿ ನಾನು. ಬಂದ್ರೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ಬಂದಿಲ್ಲ ಕಣೆ ಅಮ್ಮಯ್ಯ, ನಾವು ಅದಕ್ಕೆ ಕೂಕೊಂಡ್ವಿ ಬಾಗ್ಲಾಗೇನೆ. ಯಾಕೆ ಇವತ್ತು 6:30 ಆದ್ರೂ ಇನ್ನೂ ಒತ್ತು ಮುಣ್ಗೆ ಇಲ್ಲ ಕಂಡ್ರತ್ನಮ್ಮ. ಇನ್ನೇನು ಸೆಬ್ಬೆ ಕಳೀತಲ್ಲ, ಹಂಗೆ ಇನ್ನ ಒಯ್ತಂತೆ ಕುಡಿಯಮ್ಮಯ್ಯ ಕಾಪಿನ. ಬ್ಯಾಡ ಹೇಳ್ದವ್ರ ಜೀವ ಕುಡ್ಕೊಂಬಂದೆ, ಮನೆಗೆ ಕಾಯಿಸಿದ್ದೆ ನಾನು. ಯಾರಿಗೂ ಹೋಗಿದ್ದೆ ಕಳಗೆ? ಯಾರಿಗೂ ಹೋಗ್ಲಿ, ಇವತ್ತು ಯಾರಿಗೂ ಹೋಗಿಲ್ಲ, ಮಂತಾಗೆ ಇದ್ದೆ. ಯಾಕೆ ಯಾರು ಕರೀಲಿಲ್ವೇನು? ಅಯ್ಯೋ, ಕೂಲಿ ಇಲ್ವೇನೋ ರತ್ನಮ್ಮ, ನೀನೇ ನಿಂಗೆ ಹೇಳ್ತಿ ಮಸ್ತ್ ಕರೆದ್ರು. ಅಲ್ಗೂ ತಿಮ್ಮಕ್ಕಜ್ಜಿ ಲಕ್ಷ್ಮಕ್ಕಜ್ಜಿ ಎಲ್ಲ ಬಂದು ಕರೆದ್ರಮ್ಮ, ನಾನು ಬರೋಲ್ಲ ಅಂತ ಹೇಳ್ದೆ. ಹೊರಟಿದ್ದೆ ನಾನು ಹೋಗೋಕ್ಕೆ, ನೆನ್ನೆನೇ ಹೇಳಿದ್ದೆ ಬರ್ತೀನಿ ಅಂತೇಳಿ. ಅಷ್ಟೊತ್ತಿಗೆ ಆವಾಗಲೇ ಈ ಪಾರ್ವತಮ್ಮ ಬಂದು ಸೊಸೆನ ಪ್ರೆಗ್ನೆಂಟ್ ಅಲ್ವಾ ಇವಾಗ, ಸ್ಯಾನೆ ಎಮ್ಮಂತ ಕೆಲಸ ಮಾಡ್ಸಲ್ಲ ಎಮ್ಮ. ಶನಿವಾರನ ಕತೆ ಓದಿಸ್ತಾರಂತೆ, ಅದಕ್ಕೆ ನಮ್ಮ ಮನೆಗೆ ಸ್ಯಾನೆ ತಾಮ್ರದವು ಕಂಚಿನವು ಪಾತ್ರೆಗಳವೆ ತೊಳ್ಕೊಟ್ಬಿಡಮ್ಮ ತಾಯಿ ಬಂದು, ಬೇಕಾದ್ರೆ ಒಂದು 100 ರೂಪಾಯಿ ಕೊಡ್ತೀನಿ ಅಂತಂದ್ಲು. ಅಯ್ಯ, ಇನ್ನೇನು ಎಮ್ಮಂತಾಗ 100 ರೂಪಾಯಿ ಇಸ್ಕೊಳದ? ಅಷ್ಟೊಂದೆಲ್ಲ ಹುಣ್ಸೆನ ಹಾಕೊಂಡು ಉಜ್ಜುವಾಗೆ ಕೈ ಏನಾಗ್ಬೇಡ ಹೇಳು, 100 ರೂಪಾಯಿ ಕೊಡ್ತೀನಿ ಬಾ ತೊಳಿ ಅಂತ ಹೇಳ್ತಾಳೆ ಕಣೆ. ಅದಕ್ಕೆ ಯಾವ ದುಡ್ಡು ಬೇಡ ಏನು ಬೇಡ, ಆ ಬಸ್ರಿ ಮಕ್ಕ ನೋಡ್ಕೊಂಡು ಇನ್ನೇನು ಮಾಡ್ಲಮ್ಮ. ಹೋಗಿ ಎಲ್ಲ ನೋಡು, ಬೆಳಗ್ಗೆ ಓದೋಳು ನಾನು ಇಲ್ಲಿಂದ ಒಂದು 10-11 ಗಂಟೆ ಆಗಿತ್ತು ಓದೋಳು. ಇಂಥ ತಕ್ಕ ಎಲ್ಲ ಮನೆಯೆಲ್ಲ ಪಾತ್ರೆಗಳೆಲ್ಲ ತೊಳೆದು ಅಚ್ಚುಕಟ್ಟು ಮಾಡಿ ಬಂದೆ. ರಾಮ ಶಿವನೇ, ಆ ಮನೆಯೆಲ್ಲ ಒಬ್ಬಳೇ ಅಚ್ಚುಕಟ್ಟು ಮಾಡ್ದೆ ನೀನು? ಇನ್ನೇನು ಮಾಡೋಣ ಬಿಟ್ರೆ ನಾಳೆಗೂ ಬಾರೆ ಅಮ್ಮಯ್ಯ ಅಂತಾಳೆ. ಸದ್ಯಕ್ಕೆ ಅಯ್ಯೋ ಹೋಗಿ ಇವತ್ತೇ ಸಾಕಾಗೈತೆ ನನಗೆ. ಏನು ಹೊಸಿ ಪಾತ್ರೆನ ಏನು ನೀರಪ್ಪರೆವು ಆ ಕೊಳಗ ಆ ಗುಂಡಿಗಳು ಆ ತಾಮ್ರದವು ಎಲ್ಲ ತಂದು ಹಾಕೋಳು. ಅವು ಏನು ಕಷ್ಟೊಂದು ಮಾಡಿಕೊಂಡವಳು, ಅದೇನು ಕತೆನೋ ತಾಯಿ, ಅದು ಮಾರಾಕದ್ಬಿಟ್ಟು. ಲೇ ಕೂಕಳೆ ಸುಮ್ಕೆ ಏನು ಹೇಳ್ತಾಳೆ ನೋಡು. ಅಲ್ಲ ಪಾತ್ರೆಗಳು ಮಾರಕ್ಕಾಗ್ತತ್ತ? ಅವರು ಆಗಿನ ಕಾಲದಿಂದ ಎಲ್ಲ ಬಳಸ್ಕೊಂಡು ಮಡಿಕೊಂಡು ಬಂದವ್ರೆ ಉಳಿಸ್ಕೊಂಡು. ಇವಳು ನೋಡು ಮಾರಕ್ಕ ಕೇಳ್ತಾಳೆ. ಅವೆಲ್ಲ ಎಷ್ಟಕ್ಕೆ ಹೋಗ್ತವೆ ದುಡ್ಡು ಗೊತ್ತೇನು ನಿನಗೆ? ಅಯ್ಯ ಕೂಕಲ್ ಗೌರಜ್ಜಿ ಕಂಡಿದ್ದೀನಿ, ನಮ್ಮ ಮನೆಗಳವ ಇದ್ದಾವೆಲ್ಲ ಹಾಕ್ಲಿಲ್ವೇ? ಅಲ್ಲ ಒಂದು ದಿನಕ್ಕನ ತೆಗ್ದು ಒಂದು ಬಿನ್ಗೆ ನೀರು ಇದಕ್ಕಲ್ಲ ಏನಿಲ್ಲ. ಅವನ್ನ ಏನಕ್ಕೆ ಇಕ್ಕಂಗೆ ಕುಕ್ಕಮ್ಮ ನಾವನ್ನ ಹೇಳತ್ತ? ಅದೇ ಆಟದ ಮ್ಯಾಕೆ ಇಕ್ಕು, ವರ್ಷಕ್ಕೊಂದ್ಸರಿ ತೆಗಿ ಉಜ್ಜು, ತಿರುಗಿ ತಗೊಂಡೋಗಿ ಅಲ್ಲಿ ಮಡಗು, ತಿರುಗಿ ತಗೊಬಂದು ಉಜ್ಜಿಕ್ಕು, ಅದೇ ಕಾಪ್ರುವೆ. ಅಯ್ಯ, ಮದುವೆ ಆದಾಗಿನ ನನಗೂ ನೋಡಿ ನೋಡಿ ಸಾಕಾಗಿ ಅತ್ತೆಲ್ಲ ಮೊನ್ನೆ ಬಂದಿದ್ದ ತಾಮ್ರದವನ್ನೆಲ್ಲ ತೊಟ್ಲಕ್ಕೆ ಹಾಕೊಂಡು ಹೋಗೋಕ್ಕೆ. ಸದ್ಯಕ್ಕೆಲ್ಲ ಹಾಕಿ ಕಳಿಸಿ. ಅದ್ರೊಳಗಾಗಿ ಒಂದೊಂದೆಲ್ಲ ತೂತು ಬಿದ್ದವೆ.
ನಮ್ಮ ಅತ್ತೆ ಅಯ್ಯೋ ಒಂದು ಹಾಕ್ಬಿಡ ಬಾಯಿ ಬಡ್ಕೊಂಡು ಕೂಕೊಂಡೋಳೆ ಹಾಕ್ಬೇಡ್ವೆ ಮಾರಬೇಡ್ವೆ ಅವೆಲ್ಲ ಇರಲಿ ಹುಣ್ಸೆನ್ ಗಿಣ್ಸೆನ್ ಮೆತ್ತಿಕ್ತೀನಿ ನೀರ್ಗಿರು ಇಕ್ಕಣಕ್ಕೆ ಆಗ್ತವೇನು ಕಣ ಮಡಿಕಳೆ ಅಂತಾನ. ಅಯ್ಯೋ ನಾನು ನೀರು ಕಾಯಿಸು ಇಕ್ಕಮ್ಮಕ್ಕಿ 2 ಗುಂಡಿ ಇಕ್ಕೊಂಬಿಟ್ಟು ದೊಡ್ಡದೊಂದು ಕೊಳಗ ಮಡಿಕೊಂಡು ಇನ್ನೆಲ್ಲ ಹಾಕ್ಬಿಟ್ಟೆ ಕಣಜ್ಜಿ. ಯಾತ್ರವೂ ಇಲ್ಲ ಮನೆಗೆ. ಸರಿಯಾಗಿದ್ದಿ ಕಣೆ ನೀನು ಎಂತ ಸಂಸಾರ್ಗಿತ್ತೀನಿ ನೀನು. ರಾಮ ಭಗವಂತ ನಮ್ಮ ಮನೆಗಳವು ಒಂದು ಮಾರಕಕ್ಕೆ ಹಿಂಗೆ ಮುಟ್ಟಂಗಿಲ್ಲ ಕಣೆ ನಮ್ಮಯ್ಯಪ್ಪ ಇಲ್ಲಾಗ್ರ ಅಲ್ಲಿ ಬೀಳ್ತಾನೆ. ಅದಕ್ಕೆ ತಾಯಿ ನಾನು ಸುಮ್ಮನೆ ನಾವು ಹಂಗೆಲ್ಲ ಉಜ್ಜಕ್ಕೆ ಹೋಗಲ್ಲ. ಇನ್ನೇನು ಬಳಸ್ಕೊಂಡ್ಲಿಲ್ಲ ಅಂದಮೇಲೆ ಏನು ಉಜ್ಜಕ್ಕೆ ಹೋಗ ನಮ್ಮನ್ನ ಸುಮ್ಮನೆ ಆತ ಸೋಪಿನ ನೀರಾಗೆಲ್ಲ ತೊಳೆದು ಅದು ಗೊಬ್ಬರ ಹಾಕ್ಬಿಡ್ತೀನಿ ಸಿಗ್ತೀನಿ ಅಷ್ಟೇ. ನಾನಂತೂ ಹುಣ್ಸೆನ್ ಗಿಣ್ಸೆನ್ ಹಾಕೊಂಡು ಉಜ್ಕೊಂಡು ಕೂಕಮಲ್ವೇ ಯಾವನ ಬಳಸ್ಕೊಂಡವಿದ್ರೆ ಅಷ್ಟೇ. ನೋಡು ಅಡುಗೆ ಮನೆ ತುಂಬಾ ನಮ್ಮ ಮನೆಗೆ ಬರೀ ತಾಮ್ರದವೇ ಅಲ್ವಿ. ಓ ಎಷ್ಟಂತ ಉಜ್ಕೊಂಬನೆ ಹೇಳು. ನಾನು ಇನ್ನೇ ನಮ್ಮ ಕಲ್ಯಾಣಿ ಮದುವೆ ಆಗತಕ್ಕ ಅಷ್ಟೇ. ಆಮೇಲೆ ಎಲ್ಲ ಹೊಸ ತಗೊಂತೀನಿ. ಇನ್ನೇನು ಯಾರು ಅಡುಗೆ ಮಾಡ್ತಾರೆ ನಾನೇ ಅಲ್ವ ಮಾಡೋದ. ಉಜ್ಜಕ್ಕಾಗಲ್ಲ ತೊಳೆಯೋಕ್ಕಾಗಲ್ಲ ಏನಿಲ್ಲ. ಇರೋರಿಬ್ರಿಗೆ ಮಾಡ್ಕೊಂಬಕ್ಕೆ ಅಂಥವನ ಸಣ್ಣ ಬ್ಯಾಡು ಪಾತ್ರೆ ತಗೊಂತೀನಿ. ಇವಳು ಅಂತಳೆ ಅತ್ತ. ಅದ್ರೊಳಗಾಗಿ ನಮ್ಮ ಅಮ್ಮನೂ ಅಷ್ಟು ಕೊಟ್ಟು ಕಳ್ಸೋಳು ಮದುವೆ ಆದ ಹೊಸ್ತ್ರಾಗೆ. ಮನೆಗಿರೋವೆಲ್ಲ ಅವೇನೇ ಅಡುಗೆ ಮನೆಗೆ. ನೀನೇ ನೋಡಿದ್ದೀಗಲ್ಲ. ಅಯ್ಯೋ ಆಗಲ್ಲ ಮತ್ತೆ ನನಗೆ ಅವು ಆ ತಾಮ್ರದ ಗುಂಡೆಗೆ ನೀರು ಇಕ್ಕಿರ್ತೀನಿ ಅನ್ಕ ಬೆಳಗ್ಗೆಗೆ ಆವಾಗಲೇ ಕೆನೆ ಕಟ್ಟಿರ್ತಾವ ಅವು ನೀರು. ಅವನ್ನ ಹೆಂಗೆ ಕುಡಿಯೋದು? ಅವು ಕುಡಿಬೇಕು ಅಂತಾರಪ್ಪ ನಮ್ಮ ಅತ್ತೆ ಅಂತ ಅವೇ ತುಂಬ್ಕೊಂಡು ಕುಡಿತಿರ್ತಾರೆ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ. 2 ದಿವಸಕ್ಕೆಲ್ಲ ಬದಲಾಯಿಸ್ತಿರ್ಬೇಕು ನೀರು. ತಿರ್ಗಾ ಒಂದೊಂದು ದಿವಸಕ್ಕೂ ಉಯ್ತಿರ್ಬೇಕು ಅದ್ರೊಳಗೆ. ಅದೇ ಇಷ್ಟು ಗುಂಡಿ ಒಳಗೆ ಹಾಕಿ ಒಂದು 2-3 ದಿನ ನನ್ನ ಬರ್ತವೆ. ಇದು ಅರ್ವಿ ಒಳಗೆ ಕುಯ್ದ್ರೆ ಅವನ ಮೇಲು ಈ ತಾಮ್ರದ ಗುಂಡೆ ಕುಯ್ತೀನಿ ಅನ್ಕ ಹೋಗಿ ಕೆನೆ ಕಟ್ತವೆ ನೀರೆಲ್ಲ ಒಂಥರ ಆಗ್ತಾವಪ್ಪ. ನನಗೆ ಯಾಕೋ ಸೋರ್ ಬರೋಲ್ಲ ಕಣೆ ರತ್ನ. ಇವಳು ಅದನ್ನೇ ಇಕ್ಕಿದ್ದು. ಈಗ ಮೊನ್ನೆ ಏನೋ ಹೊಸ ಅರ್ವಿ ಸಿಕ್ಕವಳೆ ಕುಡಿಯೋ ನೀರಿಗೆ ಅಂತಾನೆ. ಮೊನ್ನೆ ಬ್ಯಾಸ್ಗೆ ಬಂತಲ್ಲ ಅವಾಗ ಹೊಸ ಅರ್ವಿ ತಂದು ಇಕ್ಕಿಳು. ಓ ಅಷ್ಟೇ. ಯಾವಾಗ ಅವಲ್ಲೇ ತಾಮ್ರದವೆಲ್ಲ ಎತ್ಮೆ ಹಾಕವಳೆ. ಹೆಂಗನ ಮಾಡ್ಕೊಂಡ್ಲಿ ಹೇಳಮ್ಮ, ಅವ್ರವ್ರ ಇಷ್ಟ. ನಾವಿನ್ನೇನು ಹೇಳೋಕ್ಕಾಗ್ತತಿ. ಓ ಅದಕ್ಕೆ ಪಾರ್ವತಮ್ಮರು ಶನಿವಾರ ಕತೆ ಓದಿಸ್ತಾರಲ್ಲ ಇವತ್ತೆಲ್ಲ ಕೆಲಸ ಮಾಡಿಸ್ಕೊಂಡವಳೆ. ನಾನೇನು ದುಡ್ಡು ಇಸ್ಕೊಂಡ್ಲಿಲ್ಲ ರತ್ನಮ್ಮ ಪಾಪ. ಅವಳು ಬಸ್ರಂಗ್ಸ ಹುಡುಗಿ ಪಾಪ ಎಂದನ ಸಾರಿಲ್ಲ ಅಂದರೆ ಪಾಪ ಒಂಚೂರು ಸಾರು ಕೊಡ್ತಾವಳೆ. ಏನಾನ ಒಂದಿಷ್ಟು ಮನೆಗೆ ಏನಾನ ಇಲ್ಲ ತರಕಾರಿ ಅಂದರೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದ್ರೂ ಬಾರಕ್ಕೆ ಐತೆ ಕೊಡ್ತೀನಿ ಅಂತ ಹೇಳಿ ಬಾಯಿ ತುಂಬ ಕರೆದು ಕೊಡ್ತಾಳೆ ಪಾಪ. ಕೇಳಿದ್ರೆ ಸಾಕು. ಅದಕ್ಕೆ ಏನು ಕಾಸೇನು ಕೊಡೋದು ಬೇಡ. ಅಮ್ಮಂತಾಗ ಏನು ಇಸ್ಕೊಂಬೋದು ಎಲ್ಲ ಅಚ್ಚುಕಟ್ಟು ಮಾಡಿ ತೊಳೆದು ಮನೆಯೆಲ್ಲ ಧೂಳು ಕೊಡ್ವಿ ಒರೆಸಿ ಅಚ್ಚುಕಟ್ಟು ಮಾಡಿ ಬಂದಿದ್ದೀನಿ. ನಿಮಗೂ ಹೇಳ್ಬೋದು ಶನಿವಾರ ಬರ್ರಿ ಕತೆ ಓದಿಸ್ತಾರೆ. ಹೇಳಿ ಬಂದ್ರೆ ಆಗ್ತತಿ. ನಾನು ಇತ್ತೀಚೆಗೆ ಕೂಲಿಗೆ ಹೋಗ್ಬಿಟ್ಟು ರಾಗಿ ಮಾಡ್ಕೊಂಡಿಲ್ಲ. ನಾಳಿಕೆ ಒಂದು ದಿವ್ಸ ರಾಗಿ ಮಾಡಿಕ್ಬಿಟ್ಟು ನಾಡ್ದು ಹಾಕ್ಸ್ಕೊಬತ್ತೀನಿ ಮಿಷಿನ್ಗೆ. ನಮ್ಮ ಅಪ್ಪನ ಕಳಿಸಿ ಹಾಕ್ಸ್ಬತ್ತೀನಿ. ನಾಳಿಗೆ ಆಗೋ ಅಷ್ಟು ರಾಗಿ ಹಸಿಟ್ಟು ಕೊಡು ನನಗೆ. ಬೆಳಗಿಗೆ ಬಂದು ಈಸ್ಕೊಂಡೋಗಿ ಇವಾಗ ಮುಟ್ಮುಟ್ಟು ಸಂಜೆ ಆಗೈತೆ. ಇವಾಗ ಇನ್ನೇನು ಕೊಡೋದು? ಇವಾಗ ಆಗೋ ಹೊಟ್ಟೈತಿಲ್ವೋ? ಇಲ್ಲ ನೆನ್ನೆನೆ ಖಾಲಿ ಆಗೋಯ್ತು. ಒಂದು ಲೋಟ ಅಕ್ಕಿ ಇಕ್ಕೊಂಡಿದ್ದೆ. ಈಗಲೂ ಅನ್ನನೇ ಮಾಡ್ಕೊಂಡು ತಕ್ಕ. ನಾನು ಆವಾಗಲೇ ಬರೋಣ ಅನ್ಕೊಂಡೆ ಮಂತಕ್ಕೆ ಈಸ್ಕೊಂಡೋಗೋಣ ಅಂತ. ಅಯ್ಯೋ ಅಲ್ಲೇದು ಮುಗಿಲಿಲ್ಲ ಕಾಪ್ರ. ಅದಕ್ಕೆ ಬೆಳಗಿಗೆ ಬರ್ತೀನಿ ತೆಗ್ದಿಕ್ಕಿರು. ನಾನು ಬಂದು ತಗೊಂಡೋಗ್ತೀನಿ. ಮಂತಗೆ ಇರ್ತೀನಿ ಬಾಯ್ ಹತ್ಲು ಹೋಗಲ್ಲ ತಗೊಂಡೋಗಿವಂತೆ. ನಾನು ಗೊತ್ತಿರಲಿಲ್ಲ ಹೇಳು. ಚಂದ್ರಣ್ಣ ಇನ್ನು ಕೇಳಿದೆ ಐತಾ ಇಲ್ವಾ ಅಂತ. ಹಂಗಂತೂ ಐತು ಹೋಗಮ್ಮ ಮೊನ್ನೆ ಹಾಕ್ಸ್ಕೊಬಂದೆ ಅಂತು. ಅದಕ್ಕೆ ಬಂದೆ ಕೇಳೋಕ್ಕೆ. ಹಂಗೆ ಕಲ್ಯಾಣಿನ ಹುಡುಗ ಬಂದರೆ ನಾನು ನೋಡ್ಕೊಂಡು ಹೋಗೋಣ ಅಂತ. ಇನ್ನು ಬಂದಿಲ್ಲ ಅಂತೆ. ಸರಿ ಹೋಗ್ಲಾ ನನ್ನ ಮಂತಕ್ಕೆ? ಆಯಿತು ನಾಳೆಗೆ ಬರೋಗು. ಎತ್ತು ಹೋಗ್ತವೆ ಏನೇನು ಎಲ್ಲ ನೋಡಿವಂತೆ. ನೆನ್ನೆ ದಿವ್ಸಗೇನ ಚಂದ್ರಣಿಯ ನಮ್ಮ ಅಪ್ಪಂತಾಗೇನ ಗಮ್ತಿದ್ನಂತೆ ಕಣೆ ರತ್ನ. ಅದೇನೋ ಮದುವೆ ಎಲ್ಲ ಅವರೇ ಮಾಡ್ಕೊಂತಾರಂತೆ. ಎಂಗೇಜ್ಮೆಂಟ್ ಏನು ಬೇಡ ಅಂತಂದಂತೆ ಹುಡುಗ. ನಿಜವೇನೇ? ಕಣೆ ಸವಿತಾ ಹಂಗಂತ ಅಂದ ಹುಡುಗ. ಅದಕ್ಕೆ ನಾವು ಹೆಂಗಿದ್ರು ಮಾತುಕತೆಗೆಲ್ಲ ಬರ್ತಾರಲ್ಲ, ಮಾತುಕತೆದಿನ್ನೇನಿಲ್ಲ ಅಲ್ಲೇ ಮಾತಾಡ್ಕೊಂಬಿಟ್ಟಿದ್ದೀವಿ. ಸುಮ್ಮನೆ ಇವಾಗ ನೋಡ್ದಾರೆ ಏನನ್ನ ತಪ್ಪು ತಿಳ್ಕೊಂತಾರಲ್ವಾ, ಅದಕ್ಕೆ ತಟ್ಟೆ ಬದಲಾಯಿಸ್ಕೊಂಡು ಉಂಗುರ ಬದಲಾಯಿಸ್ಕೊಂಬನ ಅಂತ ಮಾತಾಡ್ಕೊಂಡಿದ್ದೀವಿ. ಅಲ್ಲ ಕಣೆ ರತ್ನ, ಇನ್ನೇಟು ಖರ್ಚಾದತ್ತು ಮಾಡೋದು ಮಾಡ್ತಾ ಇದೆಯಾ? ಒಂದಿಷ್ಟು ಜೋರಾಗೆ ಮಾಡ್ಕೊಡೋದು ಬೇಡವಾ? ಮದುವೆನೂ ಅವರೇ ಮಾಡ್ಕೊಂಬ್ತಾವ್ರೆ ಅಂದಮೇಲೆ ಇನ್ನೇನಿರ್ತದೆ ಖರ್ಚು ನಿನಗೆ? ಒಂದಿಟ್ಟು ಎಂಗೇಜ್ಮೆಂಟನ್ನು ಚಂದಾಗಿ ಮಾಡಿಕೊಡು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕಣೆ ನಮ್ಮ ಅಪ್ಪಂಗೆ. ಆ ಹುಡುಗಿಯೇನ ಬೇಡ ನಮಗೆ ಸಿಂಪಲಾಗಿರಲಿ ಅಂತ ಹೇಳೋನ್ ಕಣೆ. ಸಿಂಪಲಾಗಿ ಅಂದ್ರೆ ಹೆಂಗೆ? ಸುಮ್ಮ ಕುಂಡ್ರಿಸಿ ಎದ್ದೋಡ್ಸೋದು ಅಂತಾನೆ. ಅಯ್ಯೋ ಅದನ್ನೆಲ್ಲರೂ ಮಾಡ್ತಾರೆ ತಕ್ಕ. ಸಿಂಪಲ್ಲಾಗೇನೆ ಮಾಡೋದು. ಏನು ಮಾಡೋದು ಅಡುಗೆ ಮಾಡಲೇಬೇಕಾ ಒಂದು 50 ಜನಕ್ಕೆ? ಹೇಳಮ್ಮ ಮತ್ತೀಗ ಸುಮ್ಮನೆ 10 ಜನಕ್ಕೆ ಊಟ ಹಾಕೋಕ್ಕಾಗ್ತತೆ? ಸುಮ್ಮನೆ ಹಿಂಗೆ ಮಂತಕ್ಕೆ ಗಂಡಿನ ಕಡೆಯವ್ರು ಬಂದವ್ರೆ ಏನೋ ತಟ್ಟೆ ಬದಲಾಯಿಸ್ಕೊಂತವ್ರೆ, ಉಂಗುರ ಬದಲಾಯಿಸ್ಕೊಂತವ್ರೆ ಅಂದರೆ ಜನ ಬಂದೇ ಬರ್ತಾರೆ. ಅದೇ ಹಂಗೆ ಸಿಂಪಲಾಗಿ ಹೋಗ್ಬಿಡ್ತತೆ. ಒಂದು 50 ಜನಕ್ಕೆ 100 ಜನಕ್ಕನ ಅಡುಗೆ ಮಾಡ್ದಿದ್ದು. ಅದೇ ಕಣೆ ಇವಾಗ ಏನಕ್ಕೆ ಅಂತಂದರೆ ಆ ಹುಡುಗ ಹಂಗೆ ಮಾಡ್ತಿರೋದು. ಎಂಗೇಜ್ಮೆಂಟು ಮಾಡಿ ಏನು ತೀರಾ ದೂರ ಇಕ್ಕಮ್ಮಲ್ವಂತೆ ಮದುವೆನ. ಒಂದೇ ತಿಂಗಳಿಗೇ ಡೇಟೇನ ಮುಹೂರ್ತ ಇಕ್ಕಂತಾರಂತೆ. ಅದಕ್ಕೆ ಸುಮ್ಮನೆ ಎರಡೆರಡು ಯಾಕೆ ಅಂತ ಅಷ್ಟೇ. ಸರಿ ಕಣೆ ರತ್ನ, ಅದು ಅವ್ರಿಗೆ ಬಿಟ್ಟಿದ್ದು. ದೂರನಾನ ಮಾಡ್ಕೊಂಡ್ಲಿ ಹತ್ರನಾನ ಮಾಡ್ಕೊಂಡ್ಲಿ ಮದುವೆ ಅಥವಾ ನಾಳಿಕೆ ಇಕ್ಕಂಡ್ಲಿ ನಮಗೇನು? ಎಂಗೇಜ್ಮೆಂಟ್ ಮಾಡ್ಕೊಡೋದನ್ನ ನೀನು ಅಚ್ಚುಕಟ್ಟಾಗಿ ಮಾಡಿಕೊಡು. ಇರೋ ಒಬ್ಬ ಮಗಳು ಇನ್ನು ಯಾರಿಗೆ ಮಾಡ್ಬೇಕಾಗೈತೆ ನೀನು? ಏನು ಮಾಡ್ಬೇಕು ಕಣೆ ಸವಿತಾ, ಒಂದು ಗೊತ್ತಾಗ್ತಿಲ್ಲ ನನಗೆ. ಅದೇ ನೋಡೋಣ ಇವತ್ತು ಹುಡುಗ ಬರ್ತಾನೆ. ಇನ್ನೇನು ಮಾತಾಡೋದೇನಿಲ್ಲ, ಪದೇ ಪದೇ ಕೇಳಿರಿ ಅದನ್ನು ಏನು ಅನ್ಕೊಂತಾರೋ ಅಂತ ನಾವು ಸುಮ್ಮನಾಗಿದ್ದೀವಿ.
ಇವಾಗ ಹುಡುಗ ಬಂದು ಹೋಗ್ತಾರೇನೆ ಇಂಥ ದಿನ ಅಂತ ಹೇಳಿ ಕಳಿಸ್ತಾರೆ ನಮ್ಗೆ. ಇನ್ನೇನು 3 ದಿವಸದಾಗೆ ಬರ್ಬೋದು, 4 ದಿವಸದಾಗೆ ಬರ್ಬೋದು. ಎಲ್ಲ ರೆಡಿ ಮಾಡ್ಕೊಂಡವ್ರು, ಇನ್ನೇನಿಲ್ಲ. ಹುಡುಗಿಗೆ ಜಾಕೆಟ್ ಒಂದು ಹಾಕ್ಸ್ಬಿಟ್ರೆ ಮುಗೀತು. ಅಯ್ಯೋ ಜಾಕೆಟಿಂದ ಯಾವ ಲೆಕ್ಕ ಬಿಡು. ಸುಶೀಲ ಮುಂಗೆ ಕೊಟ್ರೆ ಇವತ್ತೇ ಹೊಲ್ ಕೊಡ್ತಾಳೆ. ಅಲ್ವೇ ನಾವೆಲ್ಲ ಹೊಂದಿಸ್ಕೊಂಬದ್ ಬೇಡ. 50 ಜನಕ್ಕೆ ಊಟ ಹಾಕ್ಬೇಕು ಅಂತಂದರೆ ಎಷ್ಟಾಗ್ತತೇಳು? ಮನೆಗೆ ನೆಂಟ್ರು ಬಂದಿಲ್ಲ, ಏನಿಲ್ಲ. ಅಯ್ಯೋ ಇನ್ಯಾರು ನೆಂಟ್ರು ಬರ್ತಾರೆ? ನಿಮ್ಮ ಅಪ್ಪರು ಅಣ್ಣ ತಮ್ಮದಿರು ಅಷ್ಟೇ ತಾನೇ, ಇನ್ಯಾರು ಬರ್ತಾರೆ ಹೇಳು? ಬಂದರೆ ನಿಮ್ಮ ಅಮ್ಮನ ಕಡೆಯವ್ರು ಬರ್ಬೇಕು ಅಷ್ಟೇ, ನಿನ್ನ ಅಕ್ಕ ತಂಗಿಯರು ಬರಬೇಕು. ಅದೇ ಬಂದರೆ ನಮ್ಮ ಅಕ್ಕೈ ಬರ್ತಾಳೆ. ಇನ್ನೇನು ಅವಳು ಸೊಸೆನೂ ಬರೋಲ್ಲೇನಿಲ್ಲ. ಬಂದರೆ ನಮ್ಮ ಅಕ್ಕೈ ಒಬ್ಳು ಬರ್ತಾಳೆ. ಓ ಸಾಕು ಬಿಡು, ಗಂಡಿನ ಕಡೆಯವ್ರು ಬರ್ತಾರೆ. ಊರಾಗ್ಲಾರೆ ಮಸ್ತಾಗಿರ್ತಾರೆ ಹೇಳಿ. ಓ ಇವ್ರನ್ನ ಕರೆಸು, ಈ ಪೆಂಡಲೆಲ್ಲ ಹಾಕ್ಸಿ, ಒಂದ್ರವಷ್ಟು ಪೆಂಡಲೆಲ್ಲ ಹಾಕ್ಸ್ಬಿಟ್ಟು ಚೆನ್ನಾಗಿ ಮಾಡು ಎಂಗೇಜ್ಮೆಂಟು. ನಾನೇನೋ ಹೇಳಿದ್ದೀನಮ್ಮ. ಆಮೇಲೆ ಖರ್ಚು ಪರ್ಚು ಅಂತಂದರೆ ಏನು ಮಾಡೋಕ್ಕಾಗ್ತತಿ? ಸಾಲನ ಸೋಲನ ಮಾಡಿ ಮಾಡಬೇಕಮ್ಮ. ಅಲ್ಲ ಸಾಲ ಮಾಡೋ ಅಂಥದ್ದೆಲ್ಲ ಏನಿಲ್ಲ. ನಮ್ಮ ಅಪ್ಪರು ಅವಷ್ಟು ಇಷ್ಟ ದುಡ್ಡು ಇಟ್ಕೊಂಡವ್ರೆ ಏನಿಲ್ಲ. ನಮ್ಗೇನಂದ್ರೆ ಆ ಹುಡುಗಂದೆ ಕಣೆ ಭಯ. ಆ ಹುಡುಗಿ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಬೇಕಲ್ಲ ಅಂತ ಅಷ್ಟೇ. ಅಯ್ಯೋ ಏನು ಅಂಬಕ್ಕೆ ಬರ್ತಾನೆ, ಏನು ಅಂಬಲ್ಲ ಹೇಳು. ಆಗಲೇ ಬತ್ತಿದ್ದಂಗೆ ಅವ್ರು ನೋಡಿ. ಹೂ ಕಣೆ ರತ್ನಮ್ಮ, ಬತ್ತವ್ರ ಕಣೆ. ನಾನು ಇನ್ನು ಹೋಗ್ತೀನಿ ಕಣೆ. ಕಲ್ಯಾಣಿ ಶಾಪಿಂಗ್ ಎಲ್ಲ ಜೋರು? ಹಾಗೇನಿಲ್ಲ ಅಕ್ಕ. ಅಲ್ಲೇ ಒತ್ತೆ ಹೋದ ಸಾಯಂಕಾಲ ಬಂದಿದ್ದೀರಿ, ಹಾಗೇನಿಲ್ಲ ಅಂತಿ. ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ, ಅದಕ್ಕೆ ಲೇಟ್ ಆಯಿತು. ಇರಲಿ ಬಿಡು, ಯಾಕೆ ಲೇಟು ಅಂತ ಏನು ಕೇಳಿವ ನಾವೇನಿಲ್ವಲ್ಲ. ಹೋಗ್ಲಿ ಬಿಡು. ಅಳೇನ್ರಿ ಬರೀ ಒಳಗೆ. ರತ್ನ ಬೆಳಗ್ಗೆ ಬರ್ತೀನಿ ಕಣೆ ನಾನು. ಆಯಿತು. ಅಳಿಯಂದ್ರೆ ಕೊಡ್ರಿ ಬ್ಯಾಗು. ಬರಮ್ಮ ಕೂಕಡ್ರಿ ಅಳಿಯಂದ್ರೆ. ಬೆಳಗ್ಗೆನೂ ಕಾಫಿ ಕುಡ್ದಂಗೆ ಹೋಗಿದ್ದೀರಾ, ಈಗಲೇ ನಾ ಕಾಫಿ ಕುಡ್ಕೊಂಡು ಹೋಗ್ತಿದ್ರೆ ಹೆಂಗೆ ಹೇಳ್ರಿ? ಇಲ್ಲ ಆಂಟಿ, ಬರ್ತಾ ಕುಡ್ಕೊಂಡು ಬಂದಿದ್ದೀವಿ. ಟೈಮ್ ಆಗ್ಬಿಡುತ್ತೆ, ನಾನು ಹೊರಡ್ತೀನಿ. ಊಟ ಇದೆ, ಊಟ ಮಾಡ್ತೀರಾ? ಬೇಡ ಬೇಡ, ಈಗ ತಾನೇ ಜಸ್ಟ್ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ದೀವಿ. ನಮಗೇನು ಹೊಟ್ಟೆ ಸಿತ್ತಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅಯ್ಯೋ ನೀವು ಕೂಕಡ್ರಿ, ಏನೊಂದು ನಿಮಿಷದಾಗೆಲ್ಲ ಓಡೋಗಲ್ಲ. ಕೂಕಡ್ರಿ, ಕಾಫಿ ತಗೋಬರ್ತೀನಿ. ಕಲ್ಯಾಣಿ ಬರಮ್ಮ. ಕಲ್ಯಾಣಿ ಎದ್ದು ಬಾಯ್ತಾ, ನಾನು ಕಾಯಿಸ್ಕೊಡ್ತೀನಿ, ನೀನು ತಗೊಂಡು ಕುಡಿವಂತೆ. ಇರಲಿ ಬಿಡಮ್ಮ, ನಾನೇ ಕಾಯಿಸ್ತೀನಿ. ನೀನು ಬಾಯ್ತೆ ಎದ್ದು, ನಾನು ಕುದಿಸಿ ಹಾಕ್ಕೊಡ್ತೀನಿ, ರೋಟಿಗೆ ಸೋಸ್ಕೊಡ್ತೀನಿ, ತಗೊಂಡು ಕೊಡೋದು. ನಾನು ಕೊಡೋಕತ್ತ ಹುಡ್ಗ ಮೊದಲೇ ನಾಚಿಕಂತವನಿ. ಅಯ್ಯೋ ನಾಚಿಕೊಳ್ಳೋಕೆ ಅವ್ರೇನು ಹೊಸುಬ್ರೇನಮ್ಮ, ನೆಂಟ್ರೆ ತಾನೇ. ಏಯ್ ನೆಂಟ್ರ ಪಂಟ್ರ, ಆ ಹುಡುಗ ಮದನಕ್ಕಿಂತ ನೋಡಿರೋದು ನಾನು ಬೇರೆ. ಶಾನೆ ಮಾತಾಡ್ಸಿಲ್ಲೇನಿಲ್ಲ. ಸುಮ್ಮನೆ ತಗೊಂಡು ಕೊಡ್ಬಾ ನೀನು ಎದ್ದು. ಸರಿ ಅಮ್ಮ, ಇಲ್ಲಾಂದ್ರೆ ಹೋಗಿ ನೀನು ಮಾತಾಡ್ಸೋಗ. ಹುಡುಗ ಒಂದೇ ಕೂಕಣೈತೆ, ಬೇಜಾರು ಮಾಡ್ಕೊಂತಾನೆ. ಅಮ್ಮ ಬೇರೆ ಏನು ಮಾತಾಡ್ತಾಳೆ ಆ ಹುಡುಗನ ತಗಿ. ಓಡೋಗಿ ಬೀರ್ ನಾನು ತಿರ್ಗಾ ಹುಡುಗ ಹಂಗೆ ಹೊಟ್ಬಿಟ್ಟನು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ, ನಿನ್ನೆ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಸೊ ಅದರ ವಿಡಿಯೋ ರಿಲೇಟೆಡ್ ಆಗಿ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಸ್ಟೋರಿ ಎಂಡ್ ಆಗಿದೆ. ಇಂಟ್ರೆಸ್ಟ್ ಇಲ್ಲದೆ ಇರೋರು ದಯವಿಟ್ಟು ಸ್ಕಿಪ್ ಮಾಡಿ. ಅಂದರೆ ಯಾರೆಲ್ಲ ವಿಷಸ್ಗೆ ಕಮೆಂಟ್ ಮಾಡ್ತಿರಲ್ಲ ದಯವಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ. ಯಾಕಂದರೆ ಡೇಟ್ ಆಫ್ ಬರ್ತ್ ಇದ್ದರೆ ನನಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ಬರೀ 5 ಜನದ ಮಾತ್ರನೇ ವಿಷಸ್ ಮಾಡೋದು ಅಂತ. ಪರವಾಗಿಲ್ಲ, ನಾನು ಹೇಳೋದ್ರಿಂದ ನೀವು ಕಮೆಂಟ್ ಮಾಡ್ತಾಯಿದ್ದೀರಾ. ಅಂದರೆ ಬರ್ಡೇ ಇರೋದು, ಆ್ಯನಿವರ್ಸರಿ ಇರೋದು ಕಮೆಂಟ್ ಮಾಡ್ತಿದ್ದೀರಾ ನಾನು ಹೇಳೋದ್ರಿಂದ. ನನಗೆ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಇವತ್ತು ನಾಳೆ ಇರೋರ್ದು ವಿಶಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಇನ್ನೂ 1 ವಾರ ಇರುತ್ತೆ, ಇನ್ನು 4-5 ದಿವಸ ಇರುತ್ತೆ, ಮುಂಚೆನೇ ಕಮೆಂಟ್ ಮಾಡಿರ್ತೀರ. ಹಂಗಾಗಿ ಸ್ವಲ್ಪ ಇವತ್ತು ನಾಳೆದು ನೋಡಿಕೊಂಡು ಒಂದು ಕಡಿಮೆ ಹೇಳ್ಕೊತ ಹೋಗ್ತೀನಿ. ಯಾಕಂದರೆ ನಿಮಗೂ ಬೋರ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ. ಸೊ ಬನ್ನಿ ಇವತ್ತಿನ ವಿಷಸ್ ಯಾರಿಗೆಲ್ಲ ತಿಳಿಸೋಣ. ಮತ್ತು ನಾನು ಇವತ್ತು ಏನು ನೋಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಇನ್ಮೇಲೆ ಅದೊಂದು ಕೆಲಸ ನಮಗೆ ವಿಷಸ್ ತಿಳಿಸ್ಬೇಕಂದ್ರೆ ಅದು ನೋಟ್ ಮಾಡ್ಕೊಬೇಕು. ಇವಾಗ ನನ್ನ ಮೊಬೈಲಲ್ಲಿ ಏನಿದೆ ಅದನ್ನೇ ವಿಶ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಅನಿತಾ ಅವರು ಕಮೆಂಟ್ ಮಾಡಿದ್ದಾರೆ. ನಮ್ಮ ಯಜಮಾನ್ರದ್ದು 10ನೇ ತಾರೀಕು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಚಳ್ಳಕೆರೆಯಿಂದ ಮಂಜು ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮಂಜು ಅವರೇ, ಅನಿತಾ ಅವರೇ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವೇದ ಅವರು ಕಮೆಂಟ್ ಮಾಡಿದ್ದಾರೆ. ನನ್ನ ಹೆಸರು ವೇದ, 12ಕ್ಕೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಚಿತ್ತಣ್ಣ ಅಂತ ಅವ್ರ ಹೆಸರು. ಚಿತ್ತಣ್ಣ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ರೂಪಾ ಅವರು, ನನ್ನ ಮಗ ಧನುಷ್ ರಾಜ್ ಅವ್ರ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಧನುಷ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ನನಗೆ ಅದು ಅರ್ಥ ಆಗ್ತಿಲ್ಲ, ಸಾರಿ. ರೆಹಮಾನ್ ಖಾನ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ವೀಡಿಯೋಸ್ ನೋಡ್ತಾ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.
ಹಾಗೆ ದೀಪಿಕಾ ಅವರು ಕಮೆಂಟ್ ಮಾಡಿದ್ದಾರೆ, ನಾಳೆ ನನಗೆ ಹಾಯ್ ಹೇಳಿ ಸಿಸ್ಟರ್ ಅಂತ ಹೇಳ್ತಾರೆ. ದೀಪಿಕಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕವಿತಾ ಅವರು 11th ಹುಟ್ಟುಹಬ್ಬದ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಭೂಮಿಕಾ ಪುಟ, ನನ್ನ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿನಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀನು ಅನ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನೂಪ್ ಕುಮಾರ್ ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ, ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, 7 ಇಯರ್ ಕಂಪ್ಲೀಟ್ ಆಗಿದೆ. ಮೋನಿಕಾ ಹಾಗೂ ಅನೂಪ್ ಕುಮಾರ್ ಅವ್ರಿಗೆ ಮದುವೆಯ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ, ಹಾಗೆ ಇದೇ ರೀತಿ 100 ಕಾಲ ಸುಖವಾಗಿರಿ ಅಂತ ಕೇಳ್ಕೊತ ನನ್ನ ಕಡೆಯಿಂದ ಮತ್ತೊಮ್ಮೆ ಮದುವೆಯ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಲತಾ ಅವರು ಹೆಸರನ್ನೇ ನೀವು ಕಮೆಂಟ್ ಮಾಡಿಲ್ಲ, ಓಕೆ ಸಾರಿ. ಸೊ ನೆಕ್ಸ್ಟ್ ಟೈಮ್ ಹೆಸರು ಕಮೆಂಟ್ ಮಾಡಿ, ಓಕೆನಾ. ನಿಮ್ಮ ತಂಗಿ ಮಗಳಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಲತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಆ ದೇವರು ಪುಟಾಣಿ ಮಗಳಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ಆಯಸ್ಸು ಕೊಡಲಿ, ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮವಾದಂಥ ಸ್ಥಾನವನ್ನು ಕೊಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಹೆಸರು ಎಲ್ಲ ಡೇಟ್ ಆಫ್ ಬರ್ತು ಹೆಸರು ಮೆನ್ಷನ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡ ಆ ಥರ ಮಾಡಿ ಕಮೆಂಟ್ ಮಾಡೋರು, ಓಕೆನಾ. ರಶ್ಮಿ ಅವರು ಕಮೆಂಟ್ ಮಾಡಿದ್ದಾರೆ, ನಾಳೆ ನನ್ನ ಅಕ್ಕನ ಮಗನ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ನಂದನ್ ಪುಟ, ನನ್ನ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿನಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಣಿ ಅವರು ಕಮೆಂಟ್ ಮಾಡಿದರು ಮೊನ್ನೆ, ಅವರ ಸಿಸ್ಟರ್ಗೆ ವಿಶಸ್ ಮಾಡೋಕ್ಕೋಗಿ ಅವ್ರಿಗೆ ವಿಶ್ ಮಾಡಿದ್ದೀನಿ ಅಂತ. ಅದು ಏನು ಸರಿಯಾಗಿ ಅದು ಕಮೆಂಟ್ ಮತ್ತೆ ನಾನು ರಿಪೀಟ್ ಹುಡುಕ್ತೆ, ಅದು ಸಿಗಲೇ ಇಲ್ಲ ನನಗೆ. ನೆಕ್ಸ್ಟ್ ಟೈಮು ಕರೆಕ್ಟಾಗಿ ಮೆನ್ಷನ್ ಮಾಡಿ, ಓಕೆನಾ. ಸಾರಿ ಸಿಸ್ಟರ್, ನಾನು ಕಾವೇರಿ ಅವ್ರಿಗೆ ವಿಶ್ ಮಾಡಬೇಕಾಗಿತ್ತು. ಕಾವೇರಿ ಸಿಸ್ಟರ್, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಇವತ್ತಿನ ವಿಷಸ್ ಎಲ್ಲರಿಗೂ ಕೂಡ ತಿಳಿಸಿದ್ದೀನಿ. ಇನ್ನು ಯಾರಿಗಾದರೂ ವಿಷಸ್ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಡೇಟ್ ಆಫ್ ಬರ್ತು ಹಾಗೆ ಹೆಸರು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಿ, ಓಕೆನಾ. ಸೊ ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ನೋಡೋಣ ನಾಳೆಯಿಂದ ವಿಡಿಯೋ ಯಾವ ಥರ ಸ್ಟೋರಿ ಹೋಗುತ್ತೆ ಅಂತ. ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೆ ನಾಳೆ ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ. ಶುಭರಾತ್ರಿ.